ಯಾಕೆ ಸುಮ್ಮನಾಗ್ಬಿಟ್ಟೆ? ನಿಜ ಹೇಳು, ಒಂದು 4 ದಿನದ ಹಿಂದೆ ನನಗೆ ಯಾವ್ದಾದ್ರು ಕಾಲ್ ಬಂದಿತ್ತಾ? ಅದನ್ನ ನೀನು ರಿಸೀವ್ ಮಾಡ್ದ? ಹೇಳು. ಹೌದು ರೀ, ಕಾಲ್ ಬಂದಿತ್ತು. ನೀವು ಮಲಗಿದ್ರಿ ಅಂತ ನಾನೇ ಫೋನ್ ಕಾಲ್ ರಿಸೀವ್ ಮಾಡಿದೆ. ಹಾಗಾದ್ರೆ ಈ ವಿಷಯನ ನನ್ನಿಂದ ಯಾಕೆ ಮುಚ್ಚಿದೆ? ನೀನು ಅವತ್ತೇ ಈ ವಿಷಯನ ನನಗೆ ಹೇಳಿದ್ರೆ ಇಷ್ಟೊತ್ತಿಗೆ ಶೌರ್ಯ ಈ ಮನೇಲಿ ಇರ್ತಾ ಇದ್ದ. ಏನ್ ಹೇಳ್ತಿದ್ದೀರಾ ನೀವು? ಶೌರ್ಯ ಅನು ಫೋನ್ಗೆ ಮೆಸೇಜ್ ಮಾಡಿ ಎಲ್ಲೋ ಹೋಗ್ತೀನಿ ಅಂತ ಆಗ್ಲೇ ನನಗೆ ಲೈಟಾಗಿ ಅನುಮಾನ ಬಂದಿತ್ತು. ಅದೇನೋ 6th ಸೆನ್ಸ್ ಅಂತಾರಲ್ಲ ಹಾಗೆ. ಅವತ್ತೇ ನಾನು ನನಗೆ ಗೊತ್ತಿರೋ ಹುಡುಗರಿಗೆಲ್ಲ ಶೌರ್ಯನ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದೆ. ಅವತ್ತು ಯಾವುದೋ ಒಂದು ನಂಬರಿಂದ ನನಗೆ ಕಾಲ್ ಬಂದಿತ್ತಲ್ಲ, ಮೋಸ್ಟ್ಲಿ ಅವರು ಶೌರ್ಯನ ಕಿಡ್ನಾಪ್ ಮಾಡಿರೋ ಗ್ಯಾಂಗೇ ಆಗಿರ್ಬೋದು. ಶೌರ್ಯನ ಕಿಡ್ನಾಪ್ ಮಾಡಿದ್ದೀವಿ, ನಮ್ಗೆ ಇಷ್ಟು ದುಡ್ಡು ಬೇಕು ಅಂತನೋ ಅಥವಾ ಇನ್ಯಾವುದೋ ಡಿಮ್ಯಾಂಡ್ ಮಾಡೋದಕ್ಕೆ ಕಾಲ್ ಮಾಡಿದ್ರು ಅಂತ ಅನ್ಸುತ್ತೆ. ನೋಡು, ನಿನ್ನಿಂದ ಎಂತ ದೊಡ್ಡ ತಪ್ಪಾಗೋಯ್ತು ರೀ. ನನ್ನಿಂದ ಏನ್ರಿ ತಪ್ಪಾಯ್ತು? ನಾನು ಅವ್ರನ್ನ ಯಾರು ಅಂತ ಕೇಳ್ದೆ. ಅವರು ರಾಂಗ್ ನಂಬರ್ ಅಂತ ಫೋನ್ ಕಟ್ ಮಾಡಿಬಿಟ್ರು. ಅದೇ ನೀನ್ ಮಾಡಿರೋ ದೊಡ್ಡ ತಪ್ಪು. ಒಂದು, ನನ್ನ ಫೋನ್ನ ಎತ್ಕೊಂಡು ಮಾತಾಡಿತ್ತು. ಇನ್ನೊಂದು, ಆ ವಿಷಯನ ನನಗೆ ಹೇಳ್ದೆ ಮುಚ್ಚಿಟ್ಟಿತ್ತು. ಅವತ್ತೇ ಆ ಫೋನ್ ಕಾಲ್ ಬಂದಿದ್ರ ಬಗ್ಗೆ ಹೇಳಿದ್ದಿದ್ರೆ ಆ ನಂಬರ್ನ ಟ್ರೇಸ್ ಮಾಡ್ಬೋದಾಗಿತ್ತಲ್ಲ. ಅವ್ರು ಯಾರು ಅಂತ ನಾನು ತಿಳ್ಕೊಬೋದಾಗಿತ್ತು, ಅಥವಾ ಶೌರ್ಯ ಇರೋ ಜಾಗನಾದ್ರೂ ನಮಗೆ ಗೊತ್ತಾಗಿದೆ. ನೋಡು, ನಿನ್ನಿಂದಾಗಿ ಶೌರ್ಯ ಈಗ ನಮ್ಮ ಕೈ ಸಿಗದಿರೋ ಥರ ಆಗಿ. ಅನುಮಾನ ಪಡೋದಕ್ಕೂ ಒಂದು ಮಿತಿ ಅಂತ ಇರುತ್ತಲ್ವ ಚಿನ್ನ? ಅಲ್ಲ ಕಣೆ, ನನ್ನಂತವನ್ನೇ ಅನುಮಾನ ಪಟ್ಬಿಟ್ಟ. ನಾನು ಈ ಮನೆಗೋಸ್ಕರ, ಈ ಮನೆಯವ್ರಿಗೋಸ್ಕರ ಎಷ್ಟೊಂದು ಕಷ್ಟಪಡ್ತೀನಿ, ಹಗಲು ರಾತ್ರಿ ದುಡಿತೀನಿ. ನಿನಗೆ ಇದು ಯಾವುದು ತಲೆಗೆ ಬರಲಿಲ್ವಾ? ಅಯ್ಯೋ ಸಾರಿ ರೀ, ನಿಜವಾಗ್ಲೂ ನನ್ನ ತಲೆಗೆ ಅಷ್ಟೆಲ್ಲ ಒಳಿಲೇ ಇಲ್ಲ. ಅವತ್ತು ಅನುಮಾನದ ಪಿಶಾಚಿ ಅನ್ನೋದು ನನ್ನ ತಲೆಗೆ ಸೇರ್ಕೊಂಡ್ಬಿಟ್ಟಿತ್ತು. ನಾನು ನಿಮ್ಮನ್ನ ತಪ್ಪು ತಿಳ್ಕೊಂಡೆ ಹೊರತು ಈ ರೀತಿನೂ ಆಗಿರ್ಬಹುದಾ ಅಂತ ನನಗೆ ಯೋಚನೆ ಕೂಡ ಮಾಡಲಿಲ್ಲ ರೀ. ದಡ್ಡಿ ಕಣೆ ನೀನು. ಅದಕ್ಕೆ ಹೇಳೋದು ದೊಡ್ಡವರು, ಅನುಮಾನಂ ಪೆದ್ದ ರೋಗಂ ಅಂತ. ನಿನ್ನ ಬುದ್ಧಿಗೆ ನಾನು ಏನೇ ಹೇಳಿ. ಹೌದು ರೀ, ಇದು ನನ್ನ ದಡ್ಡತನನೋ ಮೂರ್ಖತನನೋ ಒಂದು ನನಗೆ ಗೊತ್ತಾಗ್ತಾನೆ ಇಲ್ಲ. ನಾನು ನಿಮ್ಮಲ್ಲೇ ಅನುಮಾನ ಪಡಬಾರ್ದಾಗಿತ್ತು ರೀ. ನನ್ನ ಗಡ್ಡಿ ರೀ, ನಾನು ಪೆದ್ದಿ. ನೋಡು, ಈಗ ಫೀಲ್ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ನಾನು ಹಗಲು ರಾತ್ರಿ ಅಂತ ನಿದ್ರೆಗೆಟ್ಕೊಂಡು ಶೌರ್ಯನ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಆದ್ರೆ ನೀನು ನನ್ನನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನಿನ್ ಬುದ್ಧಿಗೆ ಏನ್ ಹೇಳಿ ನಾನು? ರೀ, ದಯವಿಟ್ಟು ರೀ ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ನಾನು ಯಾವತ್ತೂ ಇನ್ಮೇಲೆ ಅನುಮಾನ ಪಡೋದಿಲ್ಲ ರೀ. ನೀವೆಲ್ಲಿಗೆ ಹೋಗಿ ಏನೇ ಮಾಡಿ ನಾನು ಯಾವತ್ತೂ ನಿಮ್ಮನ್ನ ಕೇಳಲ್ಲ ರೀ. ಸರಿ ಅಳ್ಬೇಡ, ಆಗಿದ್ದಾಗೋಯ್ತು. ಹೋಗಿ ಮಲ್ಕೊ.